ಶ್ರೀ ಕೃಷ್ಣ ಬಿ ಮರಿಯಂಕ, ಬ್ರ್ಯಾಂಡ್ ಆ್ಯಂಡ್ ಕಮ್ಯುನಿಕೇಷನ್ ಕನ್ಸಲ್ಟೆಂಟ್, ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಕೃಷ್ಣ ಬಿ ಮರಿಯಂಕ ಬೆಂಗಳೂರಿನಲ್ಲೇ ಹುಟ್ಟಿ ಬೆಂಗಳೂರಿನಲ್ಲೇ ಬದುಕು ಕಟ್ಟಿಕೊಂಡಿರೋ ಇವರು ಸಂವಹನ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ತಮ್ಮದೇ ಆದ ಬ್ರ್ಯಾಂಡ್ ಅಂಡ್ ಕಮ್ಯುನಿಕೇಷನ್ ಕನ್ಸಲ್ಟೆಂಟ್ ಸಂಸ್ಥೆ ಮೂಲಕ ಜನಸಂಪರ್ಕ ಸಾಧಿಸುತ್ತಿದ್ದಾರೆ. ಸತ್ಯವಾದ ಮಾತುಗಾರಿಕೆ ಉತ್ತಮ ಸಂವಹನವಾಗಿದ್ದು ಯಾವುದೇ ಯೋಜನೆ ಜನರಿಗೆ ತಲುಪೋಕೆ ಸಂವಹನ ಅಗತ್ಯ ಎನ್ನುತ್ತಾರೆ ಶ್ರೀಯುತರು. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಭಾಳ ಖುಷಿಯಾಗಿದೆ. ಬ್ರ್ಯಾಂಡ್ ಆ್ಯಂಡ್ ಕಮ್ಯುನಿಕೇಷನ್ ಸಂವಹನ ಅಂದರೆ ಬ್ರ್ಯಾಂಡ್ ಆ್ಯಂಡ್ ಸಂವಹನ ಕ್ಷೇತ್ರಕ್ಕೆ ಈ ಪ್ರಶಸ್ತಿ ಸಿಕ್ಕಿರೋದು ಭಾಳ ಖುಷಿ ಆಗ್ತಾಯಿದೆ. ಈ ಕ್ಯಾಟಗರಿಲಿ ಜಿ ನ್ಯೂಸ್ ಕನ್ನಡ ಅವರು ಒಂದು ಕ್ಯಾಟಗರಿ ಕ್ರಿಯೇಟ್ ಮಾಡಿ ಅದರಲ್ಲಿ ಅವಾರ್ಡ್ ಕೊಡ್ತಾರೆ, ಪ್ರಶಸ್ತಿ ಸಿಗ್ತಾರೆ. ನಮಗೆ ಭಾಳ ಖುಷಿ ಆಗ್ತಾಯಿದೆ. ಸಮಾಜದಲ್ಲಿ ಸಂವಹನ ಭಾಳ ಇಂಪಾರ್ಟೆಂಟು. ಅದನ್ನು ಗುರುತಿಸೋದು ಜಿ ಟಿ ವಿ ಮಾಡಿದೆ. ಅದರಿಂದ ನಮಗೆ ಭಾಳ ಖುಷಿಯಾಗಿದೆ. ಇದರಿಂದ ಸಂವಹನಕ್ಕೆ ಬರಬೇಕಾದದ್ದು ಒತ್ತು ಇದರಿಂದ ಬರ್ತದೆ ಅಂತ. ನನ್ನ ಪ್ರಶಸ್ತಿನ ಸಂವಹನ ಕ್ಷೇತ್ರಕ್ಕೆ, ನಾನು 30 ವರ್ಷದಿಂದ ಸಂವಹನ ಕ್ಷೇತ್ರದಲ್ಲಿದ್ದೀನಿ, ಆ ಇಂಡಸ್ಟ್ರಿಗೆ ನಾನು ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗಿನ ಯುವ ಪೀಳಿಗೆಗೆ ಏನು ಹೇಳ್ತೀವಿ? ಕಮ್ಯುನಿಕೇಷನ್ ಭಾಳ ಇಂಪಾರ್ಟೆಂಟು. ನಿಮ್ಮದೇ ಆದಂಥ ಒಂದು ಪರ್ಸ್ನಲ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳೋದು ಇನ್ನೂ ಭಾಳ ಇಂಪಾರ್ಟೆಂಟು. ಅದೇ ತರಹ ಸಮಾಜದಲ್ಲಿ ಕಮ್ಯುನಿಕೇಷನ್, ಸಂವಹನ ಇಲ್ಲ ಅಂತಂದರೆ ಸೊಸೈಟಿಲಿ ಏನು ಬೇಕಾದ್ರೂ ಆಗ್ಬೋದು. ಸೊ ಯುವ ಪೀಳಿಗೆಗೆ ನಾನು ಇಷ್ಟೇ ಹೇಳೋದು, ಏನೇ ಇದ್ದರೂ ಸಂವಹನ ಕಮ್ಯುನಿಕೇಷನ್ ಭಾಳ ಇಂಪಾರ್ಟೆಂಟ್. ಅದನ್ನು ಡೆವಲಪ್ ಮಾಡ್ಕೊಳ್ಳಿ. ನಿಮ್ಮದೇ ಆದಂಥ ಒಂದು ಪರ್ಸ್ನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೊಳ್ಳಿ. ಅದಿಲ್ಲದ ಅಂತಂದರೆ ಬರೀ ಟೆಕ್ನಾಲಜಿ, ಬರೀ ನಿಮ್ಮ ಬೇರೆ ಸಬ್ಜೆಕ್ಟ್ಗಳಲ್ಲಿ ನೀವು ಎಕ್ಸ್ಪರ್ಟ್ ಆದರೆ ವಿತೌಟ್ ಕಮ್ಯುನಿಕೇಷನ್ ನಿಮ್ಮ ಸಬ್ಜೆಕ್ಟ್ಗಳೇನು ಪ್ರಯೋಜನಕ್ಕೆ ಬರೋಲ್ಲ ಅಂತ ನಾನು ಯುವ ಪೀಳಿಗೆಗೆ ಹೇಳ್ತಾ ಇದ್ದೀನಿ. So I'm very happy today that there is been a recognition to the field of brand and communications, and I'm extremely happy that there has been a special category of award from the Zee News Kannada, which gives emphasis for this particular industry. It's extremely important as far as personal branding is concerned. I suggest it is more important for the new Gen Z and Gen Alpha, Gen Beta that is coming up in the social sector. My suggestion is that all the youth people should pick up this particular personal branding and communications as one of the important aspects in the development of the career, as well as their own skill is extremely important, depending irrespective of what kind of subjects that they're studying, whether it's engineering, doctors. Communication is the key. It's extremely important. This award dedicate? I would like to dedicate to my own PR guru, A.P. Chaudappa sir, who was with Bharati Vidya Bhavan, who was the general manager HMT long time back, and also my class of PR where I studied in Bharati Vidya Bhavan. Also to my own father, who was my soul for everything that what I am today. So it's for my father, my family, my wife, my child. So I'm extremely happy to be here to receive the award on behalf of the industry, the public relations and communication industry. Thank you. Thank you very much. Thank you.